ಹಲೋ ಹಾಯ್ ನಮಸ್ತೆ. ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಕೊಟ್ಟು ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದ್ರೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಆಲ್ ಅನ್ನೋ ಆಪ್ಷನ್ಸ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರ್ತೈತೆ. ನೀವು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ಬೋದು. ಹಾಗೆ ಇವತ್ತು ನೋಡ್ಲಾಕತ್ತೀರ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಬ್ಯಾಕ್ ನೆಕ್ ಡಿಸೈನ್, ಒಂದು ಎಂಬ್ರಾಯ್ಡ್ರಿ ಡಿಸೈನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಎಲ್ಲರೂ ಕೂಡ ನೀವು ಇಷ್ಟಪಟ್ಟಿರಿ. ಹೀಗೆ ಒಂದಿಷ್ಟು ಕಮೆಂಟ್ಸ್ ಕೂಡ ಬಂದಿದ್ವು. ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಯಿತು. ಯಾಕಂತಂದ್ರೆ ಪಿಕೋ ಮಷಿನ್ ಮ್ಯಾಗ ಈ ರೀತಿ ವರ್ಕ್ ಮಾಡ್ಬೋದೇನ್ರಿ, ಮತ್ತು ರಾಲ್ಸನ್ ಮಷಿನ್ ಮ್ಯಾಗ ಮಾಡ್ಲಾಕತ್ತಿರೋ ಅಥವಾ ಪಿಕೋ ಮಿಷಿನ್ ಮ್ಯಾಗ ನೀಟ್ ಬರ್ತೈತೇನ, ಬರೋದಿಲ್ಲ ಅಂತಾರೆ. ಅಂದರೆ ನಾನು ಏನೈತಲ್ಲ ಸ್ಟಾರ್ಟಿಂಗಲ್ಲಿ ಇವಾಗ ರಾಲ್ಸನ್ ಮಷಿನ್ ತರಬೇಕಂತಂದ್ರೆ ಒಂದು ಶಾಪಲ್ಲಿ ಕೇಳಿದ್ರೆ 16,000 ಹೇಳ್ತಾರೆ, ಇನ್ನೊಂದು ಶಾಪಲ್ಲಿ ಕೇಳಿದ್ರೆ 17,000 ಹೇಳ್ತಾರೆ. ಅದನ್ನೂ ಕೂಡ ನಾನು ತಿಳ್ಕೊಂಡು ಇವಾಗ ಸಡನ್ನಾಗಿ ನಾನು ರಾಲ್ಸನ್ ಮಷಿನ್ ತೊಗೊಂಡು ಬನ್ನಿ. ಬಟ್ ನನಗೆ ವರ್ಕ್ ಅನ್ನೋದು ನೀಟ್ ಬರಲಿಲ್ಲ, ನನಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಲಿಲ್ಲ, ಅಥವಾ ನನಗದು ವರ್ಕ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದರೆ ಇವಾಗ ಅಷ್ಟೊಂದು ದುಡ್ಡು ಕೊಟ್ಟು ಮಷಿನ್ ತಂದು ವೇಸ್ಟ್ ಆಗ್ತೈತಿ. ಯಾಕಂತಂದ್ರೆ ಇವಾಗ ವರ್ಕ್ ನಾವು ಮಾಡಲಿಲ್ಲ, ಸ್ಟಾಪ್ ಮಾಡಿದ್ವಿ ಅಂತಂದ್ರೆ ಸುಮ್ಮನೆ ಯಾಕೆ ಅದನ್ನ ಮಷಿನ್ ತೊಗೊಂಡು ಬರೋದು ಅಂಥೇಳಿ ಒಂದಿಷ್ಟು ಶಾಪ್ಗಳಲ್ಲಿ ಕೇಳಿ ಈ ಮಷಿನ್ ಏನೈತಲ್ಲ ನಾವು ಸೇಮ್ ಇವಾಗ ಪೈಪಿಂಗ್ ಇದು ಪಿಕೋ ಮಾಡ್ಲಿಕ್ಕೆ ಮತ್ತು ಫಾಲ್ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಥ್ರೆಡ್ ಹಾಕ್ತೀವಲ್ವ ಅದೇ ರೀತಿಯಾಗಿ ಥ್ರೆಡನ್ನು ಇದನ್ನ ನಾರ್ಮಲಾಗಿ ಹಾಕೋದು. ಮೊನ್ನೆ ಕೂಡ ಥ್ರೆಡ್ ಯಾವ ರೀತಿಯಾಗಿ ಹಾಕೋದು ಅಂಥೇಳಿ ಕಮೆಂಟ್ ಕೂಡ ಮಾಡಿದರು. ಆಮೇಲೆ ಇವಾಗ ಸಿಲ್ಕ್ ಥ್ರೆಡ್ ಇರುತ್ತಲ್ಲ, ನಮಗೆ ದೂರದಲ್ಲಿ ಏನೋ ಒಂದು ಮನೆಯಲ್ಲಿ ಏನಾದರೂ ಒಂದು ಪಾತ್ರೆ ಇತ್ತು ಅಂತಂದ್ರೆ ಅದ್ರೊಳಗೆ ಹಾಕಿ ಇಡ್ಲಾಕತ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಅದಕ್ಕೇನಾದರೂ ಇನ್ನೂ ರಾಲ್ಸನ್ ಮಷಿನ್ ತೊಗೊಂಡು ಬನ್ನಿ ಅಂತಂದ್ರೆ ಅದಕ್ಕೆ ಅಂಥೇಳಿ ಥ್ರೆಡ್ ಹಾಕ್ಲಿಕ್ಕೆ ನಮ್ಗೆ ಒಂದಿಷ್ಟು ಐಟಮ್ನ ನಾವು ಎಕ್ಸ್ಟ್ರಾ ತೊಗೊಂಡು ಬರಬೇಕಾಗ್ತೈತಿ. ಆಮೇಲೆ ಹೇಳಬೇಕು ಅಂಥೇಳಿ ಇವಾಗ ಏನೈತಿಲ್ಲ, ನಾರ್ಮಲಾಗಿ ನಾವು ಪಿಕೋ ಮಷಿನ್ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಹಾಕ್ತೀವಲ್ಲ, ನಾವು ಫ್ರೀಯಾಗಿ ಕೆಳಗಡೆ ಅಥವಾ ಮೇಲ್ಗಡೆ ಏನಾದರೂ ಇತ್ತು ಅಂತಂದ್ರೆ ಹಾಕಿಬಿಟ್ಟು ನಾವು ಥ್ರೆಡ್ನ ಹಾಕ್ಬೋದು. ಇವಾಗ ನೋಡ್ಲಾಕತ್ತಿರಲ್ಲ, ಒಂದು ಮೊದಲಿಗೆ ನಾನು ಏನೈತಲ್ಲ ಈ ಬ್ಲೌಸ್ ಹೊಲಿಬೇಕಾಯ್ತು ಅಂತಂದ್ರೆ ಬ್ಯಾಕ್ ನೆಕ್, ಅವರು ಕಸ್ಟಮರ್ ಏನು ಹೇಳಿದರು, ಬ್ಯಾಕ್ ನೆಕ್ ಮತ್ತು ಫ್ರಂಟ್ ಸೈಡ್ ಅಷ್ಟೇ ವರ್ಕ್ ಮಾಡಿರಿ, ಆಮೇಲೆ ಸ್ಲೀವ್ ಬಾರ್ಡರ್ ಇರಲಿ, ಡಿಸೈನ್ ಬೇಡ ಅಂತ ಹೇಳಿದ್ರು. ನಾನು ಓಕೆ ಅಂದ್ಬಿಟ್ಟು ಮಾಡಿ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಏನು ಅನ್ನಿಸ್ತು, ಇದಕ್ಕೂ ಸ್ಲೀವ್ಗೆ ಡಿಸೈನ್ ಇರಲಿಲ್ಲ ಅಂತಂದರೆ ಅದು ಬ್ಲೌಸ್ ಅಷ್ಟೊಂದು ಸರಿಯಾಗಿ ಕಾಣಿಸ್ಲಿಲ್ಲ. ಹೀಗಾಗಿ ಕಸ್ಟಮರ್ನು ಕೂಡ ಕೇಳಿದೆ, ಅವ್ರಿಗೆ ನೀವು ಹೆಂಗೆ ಮಾಡ್ತೀರಿ, ನಮ್ಮ ಬೇಸ್ ಮೇಲೆ ಬಿಟ್ಟರು ಅವರು. ಹೀಗಾಗಿ ನಾನು ಏನು ಮಾಡಿದೆ, ತಿರ್ಗಾ ಒಂದು ಫಿಟ್ಟಿಂಗ್ ಲೈನ್ ಕೂಡ ಹಾಕಿದ್ನಿ. ಆ ಸೈಡ್ 4 ಸ್ಟಿಚ್ಚು, ಈ ಸೈಡ್ 4 ಸ್ಟಿಚ್ ಹಾಕಿದ್ನಿ. ಏನೈತಲ್ಲ ಇವಾಗ ಒಂದು ಯಾವುದಾದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ವಿ, ವರ್ಕ್ ಆಗಿರ್ಬೋದು, ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ನನಗೆ ವರ್ಕ್ ಕರೆಕ್ಟಾಗಿ ಬರೋವರೆಗೂ ನಾನು ಒಂದು ಹಳೆ ಬಟ್ಟೆ ಆಗಿರ್ಬೋದು, ಹೊಸ ಡಿಸೈನ್ನ ಟ್ರೈ ಮಾಡಬೇಕಾಗಿತ್ತು ಅಂತಂದ್ರೆ ಟ್ರೈ ಮಾಡಿ ಆಮೇಲೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಡೈರೆಕ್ಟಾಗಿ ನಾನು ಕಸ್ಟಮರ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಯಾಕಂತಂದ್ರೆ ಸ್ವಲ್ಪ ಹೊಸ ಒಂದು ಡಿಸೈನ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ನಾವು ಕಲಿಬೇಕು ಅಂತಂದ್ರೆ ಏನೂ ತಪ್ಪು ಹೋಗೋ ಚಾನ್ಸಸ್ ಇರ್ತೈತೆ. ಹೀಗಾಗಿ ಈ ಬ್ಲೌಸ್ ಮೇಲೆ ಏನಾಯಿತು ಅಂತಂದ್ರೆ ಮೊದಲಿಗೆ ಸ್ಲೀವ್ ಮಾಡಲಿಲ್ಲ. ಇವಾಗ ರಿಂಗಿಂದ ಇದು ಎಲ್ಲ ಬಟ್ಟೆನ ತೆಗೆದುಬಿಟ್ಟು ಸ್ಟಿಚಿಂಗ್ ಕೂಡ ಮಾಡಿದ್ನಿ. ಆಮೇಲೆ ಏನಾಯಿತು, ಮತ್ತು ಫಿಟ್ಟಿಂಗ್ ಲೈನಲ್ಲೆಲ್ಲ ಸ್ಟಿಚ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಏನೈತಲ್ಲ ಇವಾಗ ನಾನು ಮತ್ತೆ ವರ್ಕ್ ಮಾಡ್ಲಾಕತ್ತೀನಿ. ಸ್ಲೀವ್ಗೆ ಏನೈತಲ್ಲ ಈ ರೀತಿಯಾಗಿ ಒಂದು 2 ಲೈನ್, ಆ ಸೈಡ್ ಈ ಸೈಡ್ 2 ಲೈನ್ ಏನೈತಲ್ಲ ಔಟ್ಲೈನ್ ಕೊಟ್ಟು ಮಧ್ಯದಲ್ಲಿ ಬಾಲ್ ಚೈನನ್ನು ಹಾಕೀನಿ. ಮತ್ತು ಬಾಲ್ ಚೈನ್ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಅಷ್ಟೇ ಕೇರ್ಫುಲ್ಲಾಗಿ ನಾವು ಹಾಕಬೇಕು, ಯಾಕಂದ್ರೆ ಬೆರಳ ಮೇಲೆ ಸೂಜಿ ಬರೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ನೋಡಿಕೊಂಡು ನಾವು ವರ್ಕ್ ಮಾಡಬೇಕಾಗ್ತೈತಿ. ಇವಾಗ ಒಂದು ಸ್ಮಾಲ್ ಬುಟ್ಟ ರೀತಿ ಈ ರೀತಿಯಾಗಿ ಒಂದು ಸ್ಲೀವ್ ಮೇಲೆ ಕೊಡ್ತೀನಿ. ನಾನು ಫೈನಲಾಗಿ ನೀವು ಸ್ಲೀವ್ ತೋರಿಸ್ತೀನಿ. ಇಷ್ಟೇ ಒಂದು 10 ಮಿನಿಟ್ಸು ಅಥವಾ ಒಂದು 20 ಮಿನಿಟ್ಸು ಫಸ್ಟ್ ಮಾಡ್ಲಾಕತ್ತೀವಿ ಅಂದರೆ ಇಷ್ಟಕ್ಕಾಗಿ ನಾವು ಆ ಬ್ಲೌಸ್ ಅಷ್ಟೊಂದು ಸರಿಯಾಗಿ ಕಾಣಿಸ್ವಲ್ತಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನ ರಿಮೂವ್ ಮಾಡಿ ಒಂದು ಸ್ವಲ್ಪ ಟೈಮ್ ನಂದು ಹೋಗಲಿ ಅಂಥೇಳಿ ವರ್ಕ್ ಮಾಡಿದ್ನಿ. ಇವಾಗ ಏನೈತಲ್ಲ, ಯಾವುದೋ ಒಂದು ಬ್ಲೌಸ್ ಸರಿ ಅನ್ನಿಸ್ಲಿಲ್ಲ ಅಂತಂದ್ರೂ ಒಂದಿಟ್ಟು ಟೈಮಿಂಗ್ ತೊಗೊಳ್ತು. ಏನಾದರೂ ಒಂದು ನಾರ್ಮಲ್ ಬ್ಲೌಸ್ ಕಂಪ್ಲೀಟ್ ಆಗ್ತಿತ್ತು. ಬಟ್ ಏನೈತಲ್ಲ, ಒಬ್ಬರು ಬ್ಲೌಸನ್ನು ನೋಡಿಬಿಟ್ಟು ಇನ್ನೊಬ್ಬರು ಮತ್ತೆ ವರ್ಕ್ ಮಾಡಿಸ್ತಿರ್ತಾರೆ. ಹೀಗಾಗಿ ಹೈಲೈಟ್ ಇರಲಿ ಅಂಥೇಳಿ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಹೀಗಾಗಿ ವಿಡಿಯೋಕ್ಕಿಂತಲೂ ನಾರ್ಮಲಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ ನೀವು ಕಲಿಬೇಕು ಏನು ಅನ್ಲಾಕತ್ತೀರಲ್ಲ, ನೀವು ಖಂಡಿತವಾಗಲೂ
ಕಲಿಬೋದು. ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇವಾಗ ಹೆಂಗೆ ಕಂಪ್ಯೂಟರ್ ಮಷಿನ್ ಒಳಗೆ ನಾವು ಸೆಟ್ ಮಾಡಿಬಿಟ್ರೆ ಆಯಿತು, ವರ್ಕ್ ಆಗ್ತಿರ್ತೈತಿ. ಇದ್ರೊಳಗೆ ನಾವಾಗೇ ವರ್ಕ್ ಮಾಡಬೇಕು ಅಂತಂದ್ರೆ ನೀವು ನೋಡಿರಿ ನೀವು ತುಂಬಾ ಕಷ್ಟಪಡಬೇಕಾಗ್ತೈತಿ. ನೀವು ಮೊದಲಿಗೆ ನೀವು 1 ವಾರ ಕಲಿತ್ನಿ, ಒಂದು 15 ದಿನ ಕಲಿತ್ನಿ, ಬರ್ತಾಯಿಲ್ಲ ನೀಟ್ ಅಂದ್ರೆ ನೀವು ಏನೇನು ವರ್ಕ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶೇಪ್ಸ್ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಆಗಿರ್ಬೋದು, ಕರ್ವ್ ಶೇಪ್ ಆಗಿರ್ಬೋದು, ಸ್ಕ್ವೇರ್ ರೀತಿ ಆಗಿರ್ಬೋದು, ಎಲ್ಲ ರೀತಿ ನೀವೇನೈತಲ್ಲ ಕಲ್ತ್ಕೊಂಡು ಆದ ನಂತರ ನಿಮ್ಗೆ ಭಾಳ ಈಸಿ ಅನಿಸ್ತತಿ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಈ ವರ್ಕ್ ಈ ಬ್ಲೌಸ್ ಮಾಡೋಕ್ಕಿಂತ ಮುಂಚೆ ಕೂಡ ನಾನು ಏನು ಮಾಡಿದೆ, ಲಾಸ್ಟ್ ಇದೊಂದು ಬ್ಲೌಸ್ ವರ್ಕ್ ಮಾಡಿ ನಂತರ ನನಗೆ ಸರಿ ಅನಿಸ್ಲಿಲ್ಲ ಅಂತಂದರೆ ಪಿಕೋಗೆ ಕನ್ವರ್ಟ್ ಮಾಡಿಬಿಡ್ಬೇಕು ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದ್ನಿ. ಈ ವರ್ಕ್ ಕೂಡ ನೀಟಾಗಿ ಬಂತು. ಹೀಗಾಗಿ ಏನೈತಲ್ಲ ಇವಾಗ ಒಂದು ರೆಡಿ ಬ್ಲೌಸನ್ನು ನಾವು ತಂದುಬಿಟ್ಟು ವರ್ಕ್ ಕೂಡ ಮಾಡ್ಬೋದು. ಇವಾಗ ಹಳೆ ಒಂದು ಸ್ಯಾರಿ ಮೇಲೆ ನೀವು ಏನು ಮಾಡಿರ್ತೀರಿ, ಒಂದು ಬ್ಲೌಸ್ನ ಸ್ಟಿಚ್ ಮಾಡಿರ್ತೀರಿ, ಒಂದು ಲೇಸ್ನ ಅಟ್ಯಾಚ್ ಮಾಡಿರ್ತೀರಿ, ಅದ್ರ ಮೇಲೆ ನಿಮ್ಗೆ ವರ್ಕ್ ಬೇಕಾಗ್ತೈತಿ. ಹೀಗಾಗಿ ನೀವು ಸೈಡ್ ಏನು ಫಿಟ್ಟಿಂಗ್ ಲೈನ್ ಏನಿರ್ತಾವಲ್ಲ ಅವ್ನು ರಿಮೂವ್ ಮಾಡಿಬಿಟ್ಟು ನೀವು ಲೇಸ್ನ ರಿಮೂವ್ ಮಾಡಿಬಿಟ್ಟು ಈ ರೀತಿ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಆಮೇಲೆ ನಿಮಗೆ ಯಾವ ರೀತಿ ಡಿಸೈನ್ ಬೇಕಲ್ಲ, ನೀವು ಫ್ರೀ ಹ್ಯಾಂಡಲ್ ಆಗಿರ್ಬೋದು, ನೀವು ಟ್ರೇಸಿಂಗ್ ಮಾಡಾಗಿರ್ಬೋದು, ಒಂದು ವರ್ಕನ್ನು ನೀವು ಟ್ರೇಸ್ ಮಾಡಿಬಿಟ್ಟು ಆ ರೀತಿಯಾಗಿ ವರ್ಕ್ ಕೂಡ ಮಾಡ್ಬೋದು. ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗಂತೂ ಏನಾಯ್ತಲ್ಲ ನನಗೆ ಇದು ತುಂಬಾ ಇಷ್ಟ ಆಯಿತು. ಆಮೇಲೆ ಕಮ್ಮಿ ಬಜೆಟ್ ಒಳಗೆ ಇವಾಗ ಅಷ್ಟೇ ಒಂದು 500-600 ಒಳಗೆ ನಮ್ಗೆ ಡಿಸೈನ್ ಮಾಡಿಕೊಡ್ರಿ ಅಂತಿರ್ತಾರೆ. ಹೀಗಾಗಿ ಅವ್ರಿಗೂ ಕೂಡ ತುಂಬ ಬೆಸ್ಟ್. ಅಂದರೆ ಇವಾಗ ಹಳ್ಳಿ ಸೈಡ್ ಏನೈತೆಲ್ಲ ತುಂಬ ಅಮೌಂಟ್ ಕೊಟ್ಟು ಹೊಲಿಸೋದು ಆಗ್ತಿರಂಗಿಲ್ಲ. ಹೀಗಾಗಿ ಅಂಥವ್ರಿಗೆ ಏನೈತಲ್ಲ ಒಂದು ಸಿಂಪಲ್ಲಾಗಿ ನಾವು ವರ್ಕನ್ನು ಹಾಕಿಕೊಡ್ಬೋದು. ಇನ್ನೂ ಬರ್ತಾ ಏನೈತಲ್ಲ ನೀವು ಎಲ್ಲ ಆ ರೀತಿ ನೀವು ಕಲೀಲಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದ್ರೆ ನಿಮಗೆ ಆ ಫ್ರೇಮ್ ನೀವು ಯಾವ ರೀತಿಯಾಗಿ ಮೂಮೆಂಟ್ ಮಾಡೋದು ಏನು ಅಂತ ಎಲ್ಲ ನಿಮ್ಗೆ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಹೀಗಾಗಿ ನಾನು ಎಲ್ಲಿ ಕೂಡ ಕಲ್ತಿಲ್ಲ, ಯೂಟ್ಯೂಬ್ಸ್ ವಿಡಿಯೋ ನೋಡಿಬಿಟ್ಟೇ ನಾನು ಈ ರೀತಿಯಾಗಿ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಕಲಿಯಾಕತ್ತೀನಿ. ಆಮೇಲೆ ಲಾಸ್ಟ್ ನೋಡಿರಿ ಸ್ಲೀವ್ ಕೂಡ ಕಂಪ್ಲೀಟ್ ಆಯಿತು. ಇವಾಗಲೇ ಏನೈತಲ್ಲ ಡೋರಿ ಅಷ್ಟು ರೆಡಿ ಮಾಡಿಬಿಟ್ಟು ಲಟ್ಕನ ಡೋರಿ ಅದನ್ನು ಕೂಡ ಅಟ್ಯಾಚ್ ಮಾಡಬೇಕು ಮತ್ತು ಫಿಟ್ಟಿಂಗ್ ಮಾಡಿ ಇಡಬೇಕು ಅಂಥೇಳಿ ಇವಾಗ ಸೈಡ್ ಫಿಟ್ಟಿಂಗ್ ಕೂಡ ಮಾಡ್ಲಾಕತ್ತೀನಿ. ಇವಾಗ ಏನೈತಲ್ಲ ನಾವು ಯಾವುದೇ ಒಂದು ವರ್ಕ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಇವಾಗ ಏನು ಮಾಡಿಬಿಟ್ಟಿರ್ತೀವಿ ಅಂತಂದರೆ ಯಾರೋ ಒಬ್ಬರು ಕಸ್ಟಮರ್ ಬ್ಲೌಸ್ನ ಹೊಲಿಲಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಎಲ್ಲ ಟೈಲರ್ಸ್ಗೂ ಕೂಡ ಸ್ಟಾರ್ಟಿಂಗಲ್ಲಿ ಇದೇ ಪ್ರಾಬ್ಲಮ್ ಆಗೇ ಇರ್ತೈತಿ. ಪ್ರತಿಯೊಬ್ಬರಿಗೂ ಎಲ್ಲರೂ ಕೂಡ ಯಾರು ತಪ್ಪು ಮಾಡ್ದೇ ನಿಮಗೆ ಮುಂದೆ ಹೋಗಿ ಬೋಟಿ ಸ್ಟೈಲ್ ಆಗಿರ್ಬೋದು ದೊಡ್ಡ ನೀವು ಶಾಪನ್ನು ಓಪನ್ ಮಾಡ್ಲಿಕ್ಕಾಗಂಗಿಲ್ಲ. ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಆಗಿರ್ತೈತಿ. ಆಮೇಲೆ ಬ್ಲೌಸ್ ಯಾರಾದರೂ ಒಬ್ಬರು ಕಸ್ಟಮರ್ ಬ್ಲೌಸ್ ಚಲೋ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತ ಹೇಳ್ತಾರೆ, ಇನ್ನೊಬ್ಬರು ನಮ್ಗೆ ಶೋಲ್ಡರ್ ಡ್ರಾಪ್ ಆಗ್ಲಾಗ್ತತಿ ಅಂತ ಹೇಳ್ತಾರೆ, ಈ ರೀತಿಯಾಗಿ ಬ್ಲೌಸ್ ಟೈಟ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಹಲವಾರು ಪ್ರಾಬ್ಲಮ್ಸ್ ಬರ್ತಾವೆ. ಇವಾಗ ನಿಮಗೆ ಅಂದರೆ ಇವಾಗ ಬ್ಲೌಸ್ ನೀವು ಒಂದು ಫಾರ್ಮುಲಾ ಪ್ರಕಾರ ನೀವು ಬ್ಲೌಸ್ ಕಟಿಂಗ್ ಮಾಡ್ಲಿಕ್ಕೆ ಹೋದ್ರಿ ಅಂತಂದರೆ ಸ್ವಲ್ಪ ಬಾಡಿ ಮೆಜರ್ಮೆಂಟ್ ಪ್ರಕಾರ ಒಬ್ಬೊಬ್ರಿಗೆ ಏನೈತಲ್ಲ ನೀವು ಫಾರ್ಮುಲಾ ಪ್ರಕಾರ ಒಂದು 45 ಸುತ್ತಳತೆಗೆ ಬ್ಲೌಸ್ಗೆ ನೀವು ಆರ್ಮೋಲ್ ಲೆಂತ್ ಅನ್ನೋದು ಇಷ್ಟೇ ತೊಗೋಬೇಕು ಅಂತ ಹೇಳಿರ್ತೈತಿ. ಒಬ್ಬೊಬ್ರಿಗೆ ಆರ್ಮೋಲ್ ಲೆಂತ್ ಜಾಸ್ತಿ ಇರ್ತೈತಿ, ಒಬ್ರಿಗೆ ಕಡಿಮೆ ಇರ್ತೈತಿ. ಹೀಗಾಗಿ ನಾವು ಒಂದಿಷ್ಟು ಚೇಂಜಸ್ ಮಾಡ್ಕೋಬೇಕಾಗ್ತೈತಿ. ಹೀಗಾಗಿ ನಾವು ಕಟಿಂಗ್ ಏನೈತಲ್ಲ ಒಬ್ಬರು ಕಸ್ಟಮರು ಈ ರೀತಿಯಾಗಿ ನಮ್ಗೆ ಸರಿಯಾಗಿಲ್ಲ ಬ್ಲೌಸ್ ಅಂತಂದರೆ ಎಲ್ಲಿ ನಾವು ತಪ್ಪಿದ್ದೀವಿ, ಎಲ್ಲಿ ನಾವು ಕಟಿಂಗಲ್ಲಿ ನಾವು ಸರಿ ಮಾಡ್ಕೋಬೇಕು. ಇನ್ನೊಂದು ಏನಂತಂದರೆ ನಾವು ಕಟಿಂಗ್ ಒಳಗೆ ತಪ್ಪಿಬಿಟ್ಟು ನಾವು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದರೂ ಬ್ಲೌಸ್ ಅಂತೂ ಕೆಟ್ಟು ಹೋಗೋದು ಚಾನ್ಸಸ್ ಇರ್ತೈತಿ. ಹೀಗಾಗಿ ಮೇನ್ ನಾವು ಕರೆಕ್ಟಾಗಿ ಯಾವುದೋ ಒಂದು ಟೈಲರಿಂಗ್ ಒಳಗೆ ಏನೈತಲ್ಲ ಕರೆಕ್ಟಾಗಿ ನಾವು ಕಟಿಂಗ್ ಅನ್ನೋದು ಕಲ್ತ್ವಿ ಅಂತಂದರೆ ಸಕ್ಸಸ್ ಆಗ್ತೀವಿ. ಹಾಗೆ ಸ್ಟಾರ್ಟಿಂಗಲ್ಲಿ ಇದೇನ ಈ ಒಂದು ಟೈಲರಿಂಗ್ ಸಹವಾಸನೆ ಬೇಡ ಬಿಟ್ಬಿಡಬೇಕು ಅಂಥೇಳಿ 100% ಎಲ್ರಿಗೂ ಕೂಡ ಅನಿಸಿರ್ತೈತಿ. ಹಾಗೆ ನಾವು ಕ್ರಮೇಣವಾಗಿ ನಾವು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದರೆ ಕ್ರಮೇಣವಾಗಿ ಇವಾಗ ನಮಗೆ ಟೈಲರಿಂಗಲ್ಲಿ ಆರಾಮಾಗಿ ನಮ್ಗೆ ಅರ್ನಿಂಗ್ ಬಾ ಅಂತಂದ್ರೆ ಸಾಧ್ಯನೇ ಇಲ್ಲ. ನಾವು ಸ್ಟಾರ್ಟಿಂಗಲ್ಲಿ ನಾವು ₹1 ಹಿಡಿದು ನಾವು ಅರ್ನಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಾವು ಜಾಸ್ತಿ ಅಮೌಂಟ್ವರೆಗೂ ನಾವು ತೊಗೋಬೋದು. ಇವಾಗ ಏನೈತಲ್ಲ ಈ ಸ್ಟಿಚಿಂಗ್ ಜೊತೆಗೆ ಇವಾಗ ಆಲ್ರೆಡಿ ಒಂದು ಬ್ಲೌಸ್ ಕೊಟ್ಟರು, ಅವರು ಬ್ಲೌಸ ನೀವೇ ವರ್ಕ್ ಮಾಡಿ ನೀವೇ ಲೈನಿಂಗ್ ಹಾಕಿ ನೀವೇ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು. ಹಾಗೆ ವರ್ಕ್ ಮಾಡಿದೆ. ಆಮೇಲೆ ಸ್ಟಿಚಿಂಗ್ ಒಂದು ಬ್ಲೌಸ್ ಸ್ಟಿಚಿಂಗ್ ಕೂಡ ಆಯಿತು ಮತ್ತು ವರ್ಕ್ ಅಮೌಂಟ್ ಕೂಡ ಬಂತು. ಹೀಗಾಗಿ ನಾವು
ಇದರಿಂದ ಏನೈತಲ್ಲ ಒಂದೊಂದು ಮದುವೆ ಸೀಸನ್ ಒಳಗೆ ಇರ್ತಾವೆ, ಗ್ರ್ಯಾಂಡ್ ಡಿಸೈನ್ ಕೂಡ ಮಾಡಿಸ್ತಿರ್ತಾರೆ. ಅಂಥದ್ರೊಳಗೂ ನಮ್ಗೆ ಅರ್ನಿಂಗ್ ಆಗ್ತಿರ್ತೈತಿ. ಇವಾಗ ಸ್ಟಾರ್ಟಿಂಗ್ ನಾರ್ಮಲ್ ಬ್ಲೌಸಸ್ ಆಗಿರ್ಬೋದು, ಆಲ್ಟ್ರೇಷನ್ ಆಗಿರ್ಬೋದು, ಯಾವುದು ಕೂಡ ರೆಗ್ಯುಲರ್ ಕಸ್ಟಮರ್ ಇದ್ದರು ಅಂತಂದರೆ ಇಲ್ಲ ಅಂತೇಳಿ ವಾಪಸ್ ಕಳ್ಸಂಗಿಲ್ಲ. ಆಲ್ಟ್ರೇಷನ್ ಇದ್ದರೂ ಕೂಡ ಮಾಡಿಕೊಡ್ತೀವಿ. ಯಾಕಂತಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ನಮಗೆ ಹೊಸ ಬಟ್ಟೆ ಕೊಡ್ರಿ, ಹಳೆ ಬಟ್ಟೆ ಇನ್ನೊಬ್ರ ಹತ್ರ ಅಂತಂದ್ರೆ ಅವರು ಕೂಡ ನಮ್ಗೆ ಹಳೆ ಬಟ್ಟೆ ತೊಗೊಳಕ್ಕೆ ಇದು ಮಾಡೋಂಗಿಲ್ಲ. ಅಂದ್ರೆ ನಾವು ರೆಗ್ಯುಲರ್ ಕಸ್ಟಮರ್ ಇದ್ರು ಅಂತಂದರೆ ಎಲ್ಲ ರೀತಿ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಲೇಬೇಕಾಗ್ತೈತಿ. ನಾವು ಏನು ಟೈಮಿಂಗ್ ಇಟ್ಟಿರುತ್ತಲ್ಲ ಅದಕ್ಕೆ ತಕ್ಕಂಗೆ ನಾವು ಚಾರ್ಜಸ್ ಕೂಡ ಮಾಡ್ಬೋದು. ಹೀಗಾಗಿ ನೀವು ಯಾರೆಲ್ಲ ಟೈಲರಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರಲ್ಲ, ಟೈಲರಿಂಗ್ ಜೊತೆಗೆ ನೀವು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ನೀವು ವರ್ಕ್ ಆಗಿರ್ಬೋದು, ಇವಾಗ ಎಲ್ಲರೂ ಕೂಡ ಒಂದು ಸಿಂಪಲ್ ಆಗಿರ್ತಕ್ಕಂಥ ವರ್ಕ್ ಕೂಡ ಮಾಡಿಸ್ತಿರ್ತಾರೆ ಡಿಸೈನ. ಹೀಗಾಗಿ ಒಂದು ಟೈಲರಿಂಗ್ ಒಳಗೆ ಏನೈತಲ್ಲ ಲಾಸ್ ಅನ್ನೋದು ಇಲ್ಲ. ನೀವು ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕನ್ಲಾಕತ್ತೀರಲ್ಲ ಎಲ್ಲರೂ ಕೂಡ ಸ್ಟಾರ್ಟ ಮಾಡ್ಬೋದು. ಹಾಗೆ ಫೈನಲ್ ಆಗಿ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು, ನೋಡ್ಲಾಕತ್ತೀರಲ್ವ. ಇನ್ನು ಡೋರಿ ಕೂಡ ಅಟ್ಯಾಚ್ ಮಾಡಬೇಕು. ನಾನು ಲಟ್ಕನ್ ಏನೈತಲ್ಲ ಒಂದು ಸಾರಿ ಒಂದು ಬ್ಲೌಸ್ ಪೀಸ್ ಒಳಗನ ರೆಡಿ ಮಾಡ್ತೀನಿ. ಈ ಬ್ಲೌಸು ಡಿಸೈನ್ನ ಮತ್ತು ಈ ಬ್ಲೌಸ್ ಫಿನಿಶಿಂಗ್ ಯಾವ ರೀತಿಯಾಗಿ ಅನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇನ್ನಷ್ಟು ಗ್ರೋ ಆಗ್ತೈತಿ ನಮ್ಮ ಚಾನಲ್ ಅನ್ನೋ ಒಂದು ನಂಬಿಕೆ ಮುಖಾಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಎಲ್ಲರೂ ಕೂಡ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಯಾವತ್ತೂ ಇರಬೇಕು. ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದು ಲೈಕ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡಿರಿ. ಹಾಗೆ ಆದಷ್ಟು ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವ್ರಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.